ಇನ್ನು ಬಿಟ್ಕಾಯಿನ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಡೆವಲಪ್ಮೆಂಟ್ ಆಗಿದೆ. ನಲಪಾಡ್ಗೆ ಚಾರ್ಜ್ ಶೀಟ್ ಶಾಕ್. ಬಿಟ್ಕಾಯಿನ್ ಹಗರಣದಲ್ಲಿ ಶಾಸಕರ ಮಗನಿಗೆ ಸಂಕಷ್ಟ ಉಂಟಾಗಿದೆ. ಬಿಟ್ಕಾಯಿನ್ ಹಗರಣ ಸಂಬಂಧ ಎಸ್ಐಟಿಯಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಕಾಂಗ್ರೆಸ್ ಮುಖಂಡ ನಲಪಾಡ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಶ್ರೀಕಿ, ನಲಪಾಡ್ ಸೇರಿದಂತೆ ಇತರರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಚಾರ್ಜ್ ಶೀಟ್ ನಲ್ಲಿ ನಲಪಾಡ್ಗೆ ಹಣ ಸಂದಾಯ ಆಗಿರೋದ್ರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಮುಂಬೈ ಸ್ನೇಹಿತನ ಮೂಲಕ ಹವಾಲಾ ರೂಪದಲ್ಲಿ ವ್ಯವಹಾರವನ್ನ ನಡೆಸಿರೋದು ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಕಮಿಷನ್ ನಲ್ಲಿ ನಲಪಾಡ್ಗೂ ಕೂಡ ಪಾಲು ಹೋಗಿರೋದು ಗೊತ್ತಾಗಿದೆ. ಇತ್ತೀಚೆಗೆ ನಲಪಾಡ್ ಶ್ರೀಕಿ ಮನೆ ಮೇಲೆ ಇಡಿ ಕೂಡ ದಾಳಿಯನ್ನ ನಡೆಸಿತ್ತು. ಶ್ರೀಕಿ, ಸುಕೇಶ್ ಹೆಗಡೆ, ರಾಬಿನ್ ಖಂಡೇವಾಲಾ ಇವರನ್ನ ಇಡಿ ಅರೆಸ್ಟ್ ಕೂಡ ಮಾಡಿತ್ತು. ಈಗಾಗಲೇ 2 ಬಾರಿ ಇಡಿ ಅಧಿಕಾರಿಗಳು ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಶಾಸಕ ಹ್ಯಾರಿಸ್ ಪುತ್ರ ನಲಪಾಡ್ಗೆ 3ನೇ ನೋಟಿಸ್ ಅನ್ನ ಇಡಿ ಕೊಟ್ಟಿದೆ. ಇದೇ ಸಂದರ್ಭದಲ್ಲಿ ಎಸ್ಐಟಿ ನಡೆಸ್ತಾ ಇರುವಂತಹ ತನಿಖೆ ಇದೀಗ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ತಾ ಇದೆ. ಚಾರ್ಜ್ ಶೀಟ್ ನಲ್ಲಿ ನಲಪಾಡ್ ಹೆಸರನ್ನ ಉಲ್ಲೇಖಿಸಲಾಗಿದೆ. ಕಾಂಗ್ರೆಸ್ ಮುಖಂಡ ನಲಪಾಡ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಶ್ರೀಕಿ, ನಲಪಾಡ್ ಸೇರಿದಂತೆ ಇತರರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿರೋದು. ಇದರಲ್ಲಿ ನಲಪಾಡ್ಗೆ ಹಣ ಸಂದಾಯ ಮಾಡಿರೋದ್ರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಮುಂಬೈ ಸ್ನೇಹಿತನ ಮೂಲಕ ಹವಾಲಾ ರೂಪದಲ್ಲಿ ವ್ಯವಹಾರವನ್ನ ನಡೆಸಲಾಗಿತ್ತು ಅನ್ನೋದು ಎಸ್ಐಟಿ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಈ ವಿಚಾರಗಳನ್ನ ಈಗ ಎಸ್ಐಟಿ ತನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದೆ. ಕಮಿಷನ್ ನಲ್ಲಿ ನಲಪಾಡ್ಗೂ ಕೂಡ ಪಾಲು ಹೋಗಿದೆ ಅನ್ನೋದನ್ನು ಉಲ್ಲೇಖಿಸಿದೆ. ಒಂದು ಕಡೆಯಲ್ಲಿ ಇಡಿ ಕೂಡ ಬಿಟ್ಕಾಯಿನ್ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದೆ. ಇತ್ತೀಚೆಗಷ್ಟೇ ದಾಳಿಯನ್ನು ಕೂಡ ನಡೆಸಿತ್ತು. ನಲಪಾಡ್, ಶ್ರೀಕಿ ಮನೆ ಮೇಲೆ ಕೂಡ ದಾಳಿಯನ್ನು ನಡೆಸಲಾಗಿತ್ತು. ಈಗ ಎಸ್ಐಟಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚೇತನ್, ಒಂದು ಕಡೆಯಲ್ಲಿ ಇಡಿ ತನಿಖೆಯನ್ನು ನಡೆಸ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಎಸ್ಐಟಿ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರೋದು. ಇದರಲ್ಲಿ ಈ ಚಾರ್ಜ್ ಶೀಟ್ ನಲ್ಲಿ ನಲಪಾಡ್ ಪಾತ್ರದ ಬಗ್ಗೆ ಏನೆಲ್ಲ ಉಲ್ಲೇಖ ಆಗಿದೆ? ಮಧುಕರ್, ಪ್ರಮುಖವಾಗಿ ಏನು ಕಳೆದ ಒಂದು 6 ವರ್ಷಗಳಿಂದ ಈ ಒಂದು ಪ್ರಕರಣದ ಇನ್ವೆಸ್ಟಿಗೇಷನ್ ನಡೀತು. ಫೈನಲಿ ಇದೀಗ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಿರುವಂಥದ್ದು. ಅದರಲ್ಲಿ ನಲಪಾಡು ಈ ಒಂದು ಪ್ರಕರಣದಲ್ಲಿ ಹಗರಣದಲ್ಲಿ ಭಾಗಿಯಾಗಿರೋದು ಗೊತ್ತಾಗಿದೆ. ಅಂದರೆ ಯಾವಾಗ ಒಂದು ಬಿಟ್ಕಾಯಿನನ್ನು ಒಂದು ಲಿಕ್ವಿಡ್ ಕ್ಯಾಶ್ ಆಗಿ ಏನು ಕನ್ವರ್ಟ್ ಮಾಡಲಾಗುತ್ತೆ ಅದರ ಒಂದು ಕಮಿಷನನ್ನು ಒಂದಷ್ಟು ಪಾಲುಗಳು ಕೂಡ ಈ ಮೊಹಮ್ಮದ್ ನಲಪಾಡ್ಗೆ ಹೋಗಿರೋದು ಈ SIT ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿರುವಂಥದ್ದು. ಅಂದರೆ ಕಳೆದ ಬಾರಿ ಏನು ಬೊಮ್ಮಾಯಿ ಸರ್ಕಾರದಲ್ಲಿ ಈ ಒಂದು ಹಗರಣ ನಡೆದಿದೆ ಅಂತ ಅಂದ್ಬಿಟ್ಟು ಹೇಳಲಾಗ್ತಾ ಇತ್ತು. ಆಗ ಒಂದು ಕೆಂಪೇಗೌಡ ನಗರದಲ್ಲಿ ಮೊದಲ ಬಾರಿಗೆ ಒಂದು ಈ ಕುರಿತಂತ FIR ದಾಖಲಾಗುತ್ತೆ. ಆನಂತರ ಹಂತ ಹಂತ ಆಗಿ ಇನ್ವೆಸ್ಟಿಗೇಷನ್ ಹೋಗುತ್ತೆ. ಮತ್ತೆ ಈ ಕಾಂಗ್ರೆಸ್ ಸರ್ಕಾರವು ಕೂಡ ನಾವು ಮೊದಲಿಗೆ ಬಂದಾಗ ಇನ್ವೆಸ್ಟಿಗೇಷನ್ ಮಾಡೋದೇ ಬಿಟ್ಕಾಯಿನ್ ಪ್ರಕರಣ ಅಂತ ಅಂದ್ಬಿಟ್ಟು ಹೇಳಿ ಒಂದು SIT ಕೂಡ ಫಾರ್ಮ್ ಮಾಡಿತ್ತು. ಅದರ ಪ್ರಕರಣದ ತನಿಖೆ ಸುದೀರ್ಘವಾಗಿ ನಡೀತಾ ಇತ್ತು. ಕೆಂಪೇಗೌಡ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವಾಗ ಒಂದು FIR ದಾಗುತ್ತೆ ಸುಮಾರು 6 ವರ್ಷಗಳ ನಂತರ ಇದೀಗ CID SIT ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಶ್ರೀಕಿ, ರಾಬಿನ್ ಖಂಡೇವಾಲಾ, ಸುನೀಶ್ ಹೆಗ್ಡೆ ಮತ್ತು ನಲಪಾಡ್ ಕುರಿತಂತೆ ಇನ್ನೂ ಹಲವರು ಕುರಿತಂತ ಒಂದು ಚಾರ್ಜ್ ಶೀಟ್ ಅನ್ನ ಇಲ್ಲಿ ಸಲ್ಲಿಕೆ ಮಾಡಲಾಗಿದೆ. ಇಲ್ಲಿ ಬಿಟ್ಕಾಯಿನ್ ಅನ್ನ ಲಿಕ್ವಿಡ್ ಕ್ಯಾಶ್ ಆಗಿ ಕನ್ವರ್ಟ್ ಮಾಡುವಂತಹ ಒಂದು ಕಮಿಷನ್ ಏನಿದೆ ಆ ಒಂದು ಕಮಿಷನ್ ಅನ್ನ ನಲಪಾಡ್ಗೂ ಕೂಡ ಬಂದಿರೋದ್ರ ಬಗ್ಗೆ ಒಂದಷ್ಟು ಸಾಕ್ಷ್ಯಗಳು ಕೂಡ SITಗೆ ಒಂದು ಲಭ್ಯ ಆಗಿರುವಂತದ್ದು. ಇದು SIT ಇನ್ವೆಸ್ಟಿಗೇಷನ್ ಅನ್ನ ಒಂದು ಭಾಗವಾದ್ರೆ, ಇನ್ನು ಇಡಿ ಕೂಡ ಇತ್ತೀಚೆಗಷ್ಟೇ ಒಂದು ರೇಡ್ ಅನ್ನ ಮಾಡಿತ್ತು. ಬೆಂಗಳೂರಿನ 7 ಕಡೆ ಒಂದು ರೇಡ್ ಅನ್ನ ಮಾಡಿ ಅದರಲ್ಲಿ ನಲಪಾಡ್ ಮನೆ ಮೇಲೂ ಕೂಡ ಒಂದು ರೇಡ್ ಅನ್ನ ಮಾಡಿ ಸಾಕಷ್ಟು ಒಂದು ಪ್ರಕರಣದಲ್ಲಿ ಒಂದಷ್ಟು ಎವಿಡೆನ್ಸ್ ಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿತ್ತು. ಮತ್ತೆ ಇಡಿ ಕೂಡ ಈ ಹಿಂದೆಯಿಂದನೂ ಕೂಡ ಇನ್ವೆಸ್ಟಿಗೇಷನ್ಗೆ, ತನಿಖೆಗೆ, ವಿಚಾರಣೆಗೆ ಹಾಜರಾಗಿ ಅಂತ ಅಂದ್ಬಿಟ್ಟು 2 ನೋಟಿಸ್ ಅನ್ನ, ಸಮನ್ಸ್ ಅನ್ನ ಇವಾಗ ಆಲ್ರೆಡಿ ನೀಡಿದ್ರು. ಆದ್ರೂ ಕೂಡ ಅದು ರಿಪ್ಲೈ ಅನ್ನ ಮಾಡಿರಲಿಲ್ಲ. ಇದೀಗ ಮತ್ತೆ ಪುನಃ ನಲಪಾಡ್ಗೆ 3ನೇ ಸಮನ್ಸ್ ಅನ್ನು ಕೂಡ ಇಡಿ ಇಶ್ಯೂ ಮಾಡಿರುವಂಥದ್ದು. ಒಂದೆಡೆ SITಯ ಚಾರ್ಜ್ ಶೀಟ್ ಸಂಕಟವಾದ್ರೆ ಮತ್ತೊಂದೆಡೆ ನಲಪಾಡ್ಗೆ ಇಡಿಯ ವಿಚಾರಣೆ ಸಂಕಷ್ಟ ಇಲ್ಲಿ ಎದುರಾಗಿರುವಂಥದ್ದು. ಮಧುಕರ್, ಚೇತನ್, ಇದೀಗ ಈ SITಯಲ್ಲಿರುವಂತಹ ಚಾರ್ಜ್ ಶೀಟ್ ನ ಉಲ್ಲೇಖ ಆಗಿರೋ ಪ್ರಕಾರ ಮುಂಬೈ ಸ್ನೇಹಿತನ ಮೂಲಕ ಹವಾಲಾ ರೂಪದಲ್ಲಿ ವ್ಯವಹಾರವನ್ನ ನಡೆಸಲಾಗ್ತಾ ಇತ್ತು ಅನ್ನೋದು. ಅಂದ್ರೆ ಇದರಲ್ಲಿ ನೇರವಾಗಿ ನಲಪಾಡ್ ಭಾಗಿದ್ದಾರೆ ಅನ್ನೋದ್ರ ಅರ್ಥವಾ? ಏನ್ ಹೇಳ್ತಾ ಇದೆ ಈ ಚಾರ್ಜ್ ಶೀಟ್? ಅಂದರೆ ಈ ಚಾರ್ಜ್ ಶೀಟಲ್ಲಿ ಪ್ರಮುಖವಾಗಿ ನಲಪಾಡ್ಗೆ ಕಮಿಷನ್ ಹಣಗಳು ಹೋಗಿದೆ. ಅಂದರೆ ಪ್ರಮುಖ ಏನು ಈ ಮೊನ್ನೆ ಅಷ್ಟೇ ಒಂದು ರೇಡನ್ನು ಆಕಿಬ್ ಖಾನ್ ಮನೆ ಮೇಲೆ ಏನು ರಹೀಮ್ ಖಾನ್ ಮೊಮ್ಮಗ ಆಕಿಬ್ ಖಾನ್ ಮನೆ ಮೇಲೆ ಒಂದು ರೇಡನ್ನು ಏನು ಮಾಡಲಾಗಿತ್ತು. ಎಲ್ಲವೂ ಕೂಡ
ಏನು ಹಾಕಿಬ್ ಖಾನನ್ನು ಒಂದು ಮೊಬೈಲ್ ಅಂದರೆ ಕ್ರೆಡಿಟ್ ಕಾರ್ಡ್ ಇರ್ಬೋದು, ಡೆಬಿಟ್ ಕಾರ್ಡ್ ಇರ್ಬೋದು, ಈ ಮುಖಾಂತರ ಒಂದು ಶ್ರೀಕಿ ಹಣದ ವ್ಯವಹಾರವನ್ನು ಮಾಡಿದ್ದ. ಆತ ಕೂಡ ವಿಚಾರಣೆಯಲ್ಲಿ ಹೇಳಿರುವಂಥದ್ದು ನಲ್ಪಾಡ್ ಹೇಳಿರೋ ಒಂದು ಕಾರಣಕ್ಕೋಸ್ಕರ ನಾನು ನಲ್ಪಾಡ್ಗೆ ಆ ಒಂದು ಕಾರ್ಡ್ಗಳನ್ನು ಕೊಟ್ಟಿದ್ದೆ ಅಂತ ಅಂದ್ಬಿಟ್ಟು ಹೇಳಿದರು. ಅಂದರೆ ಶ್ರೀಕಿಯ ಒಂದು ಎಲ್ಲ ಫೈನಾನ್ಷಿಯಲ್ ಸ್ಟೇಟಸನ್ನು ಕೂಡ ನೋಡ್ಕೊಳ್ತಾ ಇದ್ದಿದ್ದೆ ನಲ್ಪಾಡು. ಅದಲ್ದಿರ ಲಿಕ್ವಿಡ್ ಕ್ಯಾಶ್ಗೆ ತಗೊಳ್ಬೇಕಂತಂದರೆ ಈತ ಕಮಿಷನ್ ಪಡೆದಿದ್ದ. ಈತನ ವಿರುದ್ಧವೂ ಕೂಡ ಒಂದಷ್ಟು ಸಾಕ್ಷಿಗಳು ಕೂಡ ಲಭ್ಯವಾಗಿತ್ತು. ಅಂದರೆ SIT ನಲ್ಪಾಡ್ ಮೇಲೆ ಯಾಕೆ ಈ ಒಂದು ಆರೋಪಗಳನ್ನು, ಈ ಒಂದು ಸಾಕ್ಷಿಗಳು ಸಿಕ್ಕಿದೆ ಅಂದರೆ ಪ್ರಮುಖವಾಗಿ ಅಲ್ಲಿ ಹಾಕಿಬ್ ಖಾನನ್ನ ಸ್ಟೇಟ್ಮೆಂಟ್ ಆಗಿತ್ತು. ನಲ್ಪಾಡ್ ಹೇಳಿರೋ ಹಿನ್ನೆಲೆಯಲ್ಲೇ ನಾನು ಒಂದಷ್ಟು ನನ್ನ ಕಾರ್ಡ್ಗಳು, ಒಂದು ಬ್ಯಾಂಕ್ ಡೀಟೇಲ್ಸ್ಗಳನ್ನು ನಲ್ಪಾಡ್ ಕೊಟ್ಟಿದ್ದೆ, ಆತ ಯೂಸ್ ಮಾಡಿರೋದು ಅಂತ ಅಂದ್ಬಿಟ್ಟು SIT ಮುಂದೆನೇ ಹೇಳಿದ್ರು. ಹೀಗಾಗಿ ಇದಕ್ಕೆ ಒಂದಷ್ಟು ಎವಿಡೆನ್ಸ್ಗಳು, ಒಂದು ಡಿಜಿಟಲ್ ಎವಿಡೆನ್ಸಲ್ಲೂ ಮತ್ತು ಸಾಂದರ್ಭಿಕ ಸಾಕ್ಷಿಗಳು ಎಲ್ಲವನ್ನೂ ಕೂಡ ಕಲೆ ಹಾಕೊಂಡಿತ್ತು. ಇದೀಗ ಫೈನಲಿ ಗೊತ್ತಾಗಿರುವಂಥದ್ದು ಮುಂಬೈ ಮೂಲದ ವ್ಯಕ್ತಿಯೊಬ್ಬನ ಮುಖಾಂತರ ಹವಾಲಾ ಮುಖಾಂತರ ಹಣವನ್ನು ಪಡೀತಾ ಇದ್ರು ಮತ್ತು ಅದಕ್ಕೆ ಒಂದಷ್ಟು ಕಮಿಷನನ್ನು ಕೂಡ ತೆಗೆದುಕೊಳ್ತಿದ್ರು ಅಂತ. ಯಾವಾಗ ಈ ಒಂದು ಬಿಟ್ಕಾಯಿನ್ ಪ್ರಕರಣದಲ್ಲಿ ಹವಾಲಾ ಒಂದು ಟ್ರಾನ್ಸಾಕ್ಷನ್ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೋ ಇಮ್ಮಿಡಿಯೇಟ್ಲಿ ED ಕೂಡ ಪ್ರಕರಣವನ್ನು ECIR ಅನ್ನು ದಾಖಲು ಮಾಡಿಕೊಳ್ಳುತ್ತೆ, ಇನ್ವೆಸ್ಟಿಗೇಷನ್ ಅನ್ನು ಕೂಡ ನಡೆಸುತ್ತೆ ಮತ್ತು ಮೊನ್ನೆಷ್ಟೇ ರೈಡ್ ಕೂಡ ಮಾಡಿರುವಂಥದ್ದು. ಇದೀಗ ವಿಚಾರಣೆ ಮುಂದುವರಿತಿರುವಂಥದ್ದು. ಅಂದರೆ SIT ಈ ವಿಚಾರಣೆ ಕಳೆದ 6 ವರ್ಷಗಳಿಂದ ಸುದೀರ್ಘವಾಗಿ ಸಾಗ್ತಾ ಇತ್ತು. ಫೈನಲಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ED ಏನು ಕಳೆದ ವರ್ಷ ಹಿಂದೆ ಅಷ್ಟೇ ECIR ಅನ್ನು ದಾಖಲು ಮಾಡ್ಕೊಂಡಿದ್ರು. ಇದೀಗ 3ನೇ ಸಮನ್ಸ್ ಕೊಟ್ಟು ಕೂಡ ಅವರನ್ನು ವಿಚಾರಣೆಯನ್ನ ED ಅವರು ನಡೆಸ್ತಾರೆ. ಮಧುಕರ್, ಓಕೆ, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.